ಎಲ್ರಿಗೂ ನಮಸ್ಕಾರ. ಮೊದಲಾಗಿ ನಿಮ್ಮ ಟೈಮ್ ಕೊಟ್ಟು ಇಲ್ಲಿಗೆ ಬಂದಕ್ಕೆ ತುಂಬ ಧನ್ಯವಾದಗಳು. ಅಣ್ಣ ಇಲ್ಲೇನು ನೀವು ನೋಡ್ತಿದ್ದೀರಲ್ಲ, ಇದು ಸಿಂಜೆಂಟಾ ಕಂಪ್ನಿಯ ಹೊಸ ತಳಿ HPH 1085 ಅಂತ. ಹಸಿರು ಕಾಯಿಗೆ ನೀವೇನು ಮುಂಚೆ 553 ಬೆಳೆದಿರಲ್ಲ, ಆ ಜಾತಿಗೆ ಅಂದರೆ ಆ ಸೆಗ್ಮೆಂಟಿಗೆ ಇದು ಸೇರುತ್ತೆ ಅಣ್ಣ. ಈಗ ನೀವು ನೋಡಿರಲ್ಲ ಪ್ಲಾಟ್ ಅಣ್ಣ. ನಿಮ್ಮ ಹೆಸರು ಸಂದೀಪ ಅಣ್ಣರೇ, ನೀವು ನೋಡಿರಲ್ಲ ಪ್ಲಾಟು, ನಿಮಗೆ ಏನು ಅನ್ನಿಸ್ತಣ್ಣ ಇದರಲ್ಲಿ? ಇದು ಭಾಳ ಚೆನ್ನಾಗಿದೆ. ಈ ವಾತಾವರಣದಲ್ಲೂ ಗಿಡ ಭಾಳ ಚೆನ್ನಾಗಿ ಬಂದಿದೆ. ಮುಟ್ರಿಲ್ಲ ಮೇನ್ ಅದು ಬೇಕಾಗಿರೋದು, ಮುಟ್ರಿಂದು. ಓಕೆ ಅಣ್ಣ. ಮತ್ತೆ ಕಾಯಿ ತುಂಬ ಉದ್ದ ಇದೆ. ಓಕೆ ಅಣ್ಣ, ಚೆನ್ನಾಗಿದೆ. ಇದು 1085 ವೆರೈಟಿ ಭಾಳ ಚೆನ್ನಾಗಿದೆ. ರೈತರು ಬೆಳಿಬೋದು. ಕಾಯಿ ಚೆನ್ನಾಗೈತೆ ಸರ್. ಒಳ್ಳೆ ಕೆಳಗೆ ಒಳ್ಳೆ ಚೆನ್ನಾಗಿ ಹಿಡ್ದತ್ತ ಸರ್. ಹೂವು ಕೊಂಡ್ಲಿ ಉದುರಿಲ್ಲ, ಚೆನ್ನಾಗಿ ಹಿಡ್ದತ್ತ ಸರ್. ಹಾಕ್ಬೋದು ಅಂತ ರೈತ ಧೈರ್ಯವಾಗಿ ಬೆಳಿಬೋದು. ಬೆಳಿಬೋದು. ಪ್ಲಾಟ್ ವಸ್ತು ನೋಡಿ ಬಹಳ ಸಂತೋಷ ಆಯ್ತು ನಮಗೆ. ಶಿವಗೌಡರು ಬಹಳ ಚೆನ್ನಾಗಿ ಬೆಳೆದಾರೆ. ಬೇಸಿಗೆಯಲ್ಲಿ ನಾವು ಹಲವಾರು ವೆರೈಟಿಗಳನ್ನ ಬೆಳೆದು ಎಲ್ಲ ಕೈ ಸುಟ್ಕೊಂಡಿದೀವಿ. ಇವರು ಬೆಳೆದ್ರ ನೋಡಿದ್ರೆ ಬಹಳ ಸಂತೋಷ ಆಯ್ತು. ನಾವು ಇನ್ಮೇಲೆ ಪ್ರಯತ್ನ ಮಾಡ್ಬೋದು, ಇದನ್ನ ಬೆಳಿಬೋದು ಅನ್ನೋ ಪ್ರಯತ್ನದಾಗ ಅನ್ನೋ ಅನಿಸಿಕೆ ನಮ್ಮ ಭಾವನೆಗೆ ಐತಿ. ಏನು ತಪ್ಪಲ್ಲ, ವೈರಸ್ ಇಲ್ಲ, ಮುಟ್ರಿಲ್ಲ, ಒಳ್ಳೆ ಇಳುವರಿ ಐತಿ, ಒಳ್ಳೆ ಚಿಗುರು ಐತಿ. ಇನ್ನೂ ಬೆಳವಣಿಗೆ ಆಗ್ಬೇಕು, ಇನ್ನು ಮೊದಲನೇ ಕಟಾವಿದು. ಅವ್ರು ಹೇಳೋ ಪ್ರಕಾರ ಚೆನ್ನಾಗಿ ಮಾಡಿದಾರೆ ಅಣ್ಣವರು, ಭಾಳ ಚೆನ್ನಾಗೈತಿ. ನಾವು ಇದನ್ನ ಮುಂದೆ ಏನಂದ್ರೆ ಈಗ ಒಂದು 10 ಗಿಡ 100 ಗಿಡ ಇರ್ತದೆ. 100 ಗಿಡ ಐತಲ್ಲ, 10 ಗಿಡ ಮುಟ್ರೆ ಬಿದ್ದು ಅಂದ್ರೆ ಇಳುವರಿ ಕಮ್ಮಿ ಆಗುತ್ತೆ ಆಟೋಮೆಟಿಕ್. ಅದೊಂದು ಪ್ಲಸ್ ಪಾಯಿಂಟ್. ಮುಟ್ರಿಲ್ಲ, ಹಂಗಾಗಿ ತಗೋಬಹುದು, ಕಂಟಿನ್ಯೂ ಮಾಡ್ಬೋದು. ನಮ್ಮ ಧೈರ್ಯವಾಗಿ ರೈತರು ಬೆಳಿಬೋದು. ಮುಟ್ರಿಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಧೈರ್ಯವಾಗಿ ಬೆಳಿಬೋದು. ಇಳುವರಿ ಚೆನ್ನಾಗೈತಿ. ಓಕೆ ಅಣ್ಣ. ಮಾಡ್ಬೋದು.